ಅದು ಹಾಗಲ್ಲ, ನಾಳೆಗೆ ಹಾಕೊಬೇಕಾಗಿರೋ ಬಟ್ಟೆಗಳನ್ನೆಲ್ಲ ನಾವು ಮನೇಲೇ ಬಿಟ್ಟು ಬಂದಿದ್ದೀವಿ. ಎಲ್ಲ ಪ್ಯಾಕ್ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ವಿ, ಆದರೆ ಅದು ಯಾವುದೂ ಇಲ್ಲಿಲ್ಲ. ನಾವಿಬ್ಬರು ಹೋಗಿ ಅದನ್ನೆಲ್ಲ ತೊಗೊಂಡು ಬರ್ತೀವಿ. ಏನಮ್ಮ ಇದು, ಮದುವೆಗೆ ಬೇಕಾಗಿರೋ ಡ್ರೆಸ್ ಬಿಟ್ಟು ಇನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀರಾ? ಸರಿ, ಬೇಗ ಹೊರಡಿ. ಅದನ್ನೆಲ್ಲ ತಗೊಂಡು ಸೀದಾ ಚೌಟ್ರಿಗೆ ಬಂದ್ಬಿಡಿ. ಆಯಿತು, ಹಾಗೆ ಮಾಡ್ತೀವಿ. ನಿಧಿ, ನಿನ್ನ ಕೈಯಲ್ಲಿ ಕೊಟ್ಟಿರೋ ಕಾಯಿ ನಿನ್ನ ಕುತ್ತಿಗೆ ತಾಳಿ ಬೀಳೋವರೆಗೂ ನಿನ್ನ ಜೊತೆನೇ ಇರಬೇಕು. ಹುಷಾರಾಗಿಟ್ಕೊ. ನಿಧಿ, ಏನು ಯೋಚನೆ ಮಾಡ್ತಾ ಇದೀಯಾ? ಪೂರ್ಣಿ ಹೇಳಿದ್ ಕೇಳಿಸ್ತಾ ತಾನೆ? ಹಾಂ, ಕೇಳಿಸ್ತು. ಚಿನ್ಕುಡ್ಲಿ, ಯಾಕೆ ಬೇಜಾರಾಗಿದೆಯಾ? ನೀನು ಈ ಮನೆಯಿಂದ ಆಚೆ ಹೋಗುವಾಗ ನಮ್ಗೆ ಯಾರಿಗೂ ಹೇಳ್ದೆ ಕದ್ದು ಮುಚ್ಚಿ ಖುಷಿಯಿಂದ ಆಚೆ ಹೋಗ್ತಿದ್ದೆ. ಈಗ ನಾವೇ ನಿನ್ನನ್ನು ಕಳಿಸ್ಕೊಡ್ತಿದ್ದೀವಿ, ಆದರೂ ಬೇಜಾರಾಗಿದೆಯಾ? ಏನಾಯ್ತೆ ನಿಂಗೆ? ನೀನು ಈ ರೀತಿ ಎಲ್ಲ ಇರೋದಾದ್ರೆ ಮದುವೆ ಡೇಟ್ನ 1-2 ವರ್ಷ ಮುಂದಕ್ಕೆ ಹಾಕ್ಕೊಳ್ಳೋಣ. ನೀನು ಹೂವನ್ನು ಪೋಸ್ಟ್ಪೋನ್ ಮಾಡೋಣ. ಅಭಿ, ಏನಂತ ಮಾತಾಡ್ತಾ ಇದೀಯ? ಮತ್ತಿನ್ನೇನು, ಇವಳು ಇಷ್ಟು ಬೇಜಾರಾಗಿರೋದು ನನ್ನ ಕೈಲಂತೂ ನೋಡೋಕ್ಕಾಗ್ತಿಲ್ಲ. ಇಲ್ಲ ಬ್ರೋ, ನಾನು ನಗ್ನಗ್ತಾನೆ ಹೋಗ್ತೀನಿ. ಅಂದರೆ ಏನು ಅರ್ಥ ಗೊತ್ತಾ? ಮದುವೆ ಡೇಟ್ನ ಮುಂದಕ್ಕೆ ಹಾಕಬೇಡಿ, ನಾನು ನಗ್ನಗ್ತಾ ಇರ್ತೀನಿ ಅಂತ. ಮಾಧವ್ ಅವರೇ,